ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಇದು ಯಾವ ಜಾಬ್ ಅಂತ ಹೇಳ್ಬಿಟ್ಟು. ಹೌದು, ಇದು ಜಿಯೋ ಕಂಪ್ನಿಯವರು ವರ್ಕ್ ಫ್ರಮ್ ಹೋಮ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ನಾವು ವಿಡಿಯೋದಲ್ಲಿ ಇಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಸೊ ಒಂದು ವೆರಿಫೈಡ್ ಜಾಬ್ ಅಪ್ಡೇಟಿಂದ ತೊಗೊಂಡು ನಾನು ಕೊಡ್ತಾ ಇರೋದು. ನೀವು ಒಂದ್ಸಲ ನಿಮ್ಮದೇ ಆದ ಓನ್ ವೆರಿಫಿಕೇಷನ್ ಮಾಡಿಕೊಂಡು ಜಾಬ್ಗೆ ಅಪ್ಲೈ ಮಾಡಿ. ಸೊ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸಲ್ಲಿ ಯಾರಾದರೂ ನಿಮಗೆ ಅಮೌಂಟ್ ಕೇಳಿದರೆ ಯಾರಿಗೂ ₹1 ಕೂಡ ಕೊಡಬೇಡಿ. ಜೆನ್ಯೂನ್ ಆಗಿದ್ದರೆ ಯಾರೂ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸಲ್ಲಿ ₹1 ಕೂಡ ಕೊಡೋದಿಲ್ಲ. ಸೊ ಬಿ ಅವೇರ್ ಅಂತ ಹೇಳ್ಬೋದು. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ ಏನು ಮತ್ತು ಹೆಂಗೆ ಅಪ್ಲೈ ಮಾಡೋದು ಮತ್ತು ನಾವೇನು ಮಾಡಬೇಕು ಈ ರೋಲು ಅಂತ ಎಲ್ಲ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಬನ್ನಿ ಹೋಗೋಣ. ಇದು ನೋಡಿ, ಜಿಯೋ ಕಂಪ್ನಿಯವರು ಕಸ್ಟಮರ್ ಸಪೋರ್ಟ್ ಅಡ್ವೈಸರ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇದು ಆಲ್ ಓವರ್ ಇಂಡಿಯಾದಲ್ಲಿ ಹೈಯರ್ ಮಾಡ್ತಿದ್ದಾರೆ. ಸೊ ಇದು ರಿಮೋಟ್ ಪೊಸಿಷನ್ಗೆ ಇವರು ಹೈಯರ್ ಮಾಡ್ತಾ ಇರೋದು. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ನೋಡಿ, ಹೈರಿಂಗ್ ಟೀಮ್ ಅಂತ ಹೇಳ್ಬಿಟ್ಟು ಜಾನ್ಸನ್ ಇವರು ಈ ರೋಲ್ಗೆ ಹೈಯರ್ ಮಾಡ್ತಾ ಇರೋದು. ಸೊ ಇವ್ರದ್ದು ಪ್ರೊಫೈಲ್ ವೆರಿಫೈ ಮಾಡಿ ಒಂದ್ಸಲ ನೋಡ್ಕೋಬೋದು. ಸೊ ಇವರು ನೋಡಿ, ಇವರು ಲೀಡರ್ಶಿಪ್ ಹೈರಿಂಗ್ ಆ್ಯಂಡ್ ಕ್ಯಾಂಪಸ್ ಜಿಯೋಲಿ ವರ್ಕ್ ಮಾಡ್ತಾ ಇರೋರು ಅಂತಾನೆ. ಸೊ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದೆ ಇವ್ರಿಗೂ ಬೇಕಾದ್ರೆ ನೀವು ರಿಕ್ವೆಸ್ಟ್ ಕಳಿಸ್ಕೋಬೋದು ಲಿಂಕ್ಡಿನಲ್ಲಿ. ಹೆಂಗೆ ಅಂದರೆ ಕನೆಕ್ಟ್ ಅಂತ ಕಳಿಸಿ. ಸೊ ಇವರನ್ನ ಕನೆಕ್ಷನ್ ಎಕ್ಸೆಪ್ಟ್ ಮಾಡಿದ್ರೆ ನೆಕ್ಸ್ಟು ಇವ್ರಿಗೆ ನೀವು ಲಿಂಕ್ಡಿನಲ್ಲಿ ಕೂಡ ಮೆಸೇಜ್ ಮಾಡ್ಬೋದು ವಿತ್ ಯುವರ್ ರೆಸ್ಯೂಮೆ. ಸೊ ನಿಮ್ಗೆ ಏನೇನು ಸ್ಕಿಲ್ಸ್ ಇದೆ ಮತ್ತು ನೀವು ಯಾಕೆ ಈ ರೋಲ್ಗೆ ಇಂಟ್ರೆಸ್ಟ್ ಇದೆ ಅನ್ನೋದೆಲ್ಲ ನೀವು ಇವ್ರಿಗೆ ಕೂಡ ಕಳಿಸ್ಬೋದು. ಸೊ ಈಗ ಜಾಬ್ಗೆ ಹೋಗೋಣ. ಸೊ ಹಿಂಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ನೋಡಿ, ಜಿಯೋ ಈಸ್ ಇನ್ವೈಟಿಂಗ್ ಅಪ್ಲಿಕೇಶನ್ ಫಾರ್ ದ ರೋಲ್ ಅಡ್ವೈಸರ್ ಕಸ್ಟಮರ್ ಸಪೋರ್ಟ್ ಅಂತಂದರೆ ಕಸ್ಟಮರ್ ಸಪೋರ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಇವರು. ವಿ ಆರ್ ಲುಕಿಂಗ್ ಫಾರ್ ದ ಕ್ಯಾಂಡಿಡೇಟ್ ವಿತ್ ಎಕ್ಸಲೆಂಟ್ ಇಂಗ್ಲೀಷ್ ಆ್ಯಂಡ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತಂದರೆ ಯಾರ್ಯಾರು ಚೆನ್ನಾಗಿ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ ಅವ್ರಿಗೆ ಈ ರೋಲ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದು ಇಂಡಿಯಾಸ್ ಲಾರ್ಜೆಸ್ಟ್ ಟೆಲಿಕಾಮ್ ಕಂಪ್ನಿ, ಎಲ್ರಿಗೂ ಗೊತ್ತಿರುತ್ತೆ ಜಿಯೋ ಅಂದರೆ. ಸೊ ಇದೊಂದು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಆಗಿರುತ್ತೆ. ಹೈರಿಂಗ್ ಫ್ರಮ್ ಪ್ಯಾನ್ ಇಂಡಿಯಾ. ಸೊ ಆಲ್ ಓವರ್ ಇಂಡಿಯಾದಲ್ಲಿ ಕೂಡ ಇವರು ಹೈಯರ್ ಮಾಡ್ತಿದ್ದಾರೆ. ಇನ್ನು ಎಲಿಜಿಬಿಲಿಟಿ ನೋಡ್ಕೊಂಡು ಹೋದರೆ ವರ್ಕ್ ಮೋಡ್ ಬಂದುಬಿಟ್ಟು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹೈರಿಂಗ್ ಫ್ರಮ್ ನಾನ್ ಮೆಟ್ರೋಪಾಲಿಟ್ ಸಿಟೀಸ್ ಓನ್ಲಿ ಅಂತ ಕೂಡ ಹೇಳಿದ್ದಾರೆ. ಮತ್ತು ಪ್ರೋಸೆಸ್ ಏನೇನು ಇರುತ್ತೆ ಇದರಲ್ಲಿ ಅಂದರೆ ಚಾಟ್ ಮಾಡಬೇಕಾಗಿರುತ್ತೆ ಮತ್ತು ಇಮೇಲ್ ಸಪೋರ್ಟ್ ಇರುತ್ತೆ ಮತ್ತು ಕಾಲ್ಸ್ ಏನಾರು ಬಂದರೆ ಕಾಲ್ಸ್ನ ರಿಸೀವ್ ಮಾಡಿ ನೀವು ಮಾತಾಡಬೇಕು ಕೂಡ ಆಗಿರುತ್ತೆ. ಇನ್ನು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೇಳಿದ್ದಾರೆ. ಮಿನಿಮಮ್ 6 ಮಂತ್ ಆಫ್ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಕೂಡ ಈ ರೋಲ್ಗೆ ಅಪ್ಲೈ ಮಾಡ್ಕೋಬೋದು. ಇವನ್ ಫ್ರೆಷರ್ಸ್ ವಿತ್ ಎಕ್ಸಲೆಂಟ್ ಕಮ್ಯುನಿಕೇಷನ್ಸ್ ಇದ್ದರೆ ನೀವು ಕೂಡ ಈ ರೋಲ್ಗೆ ಆರಾಮಾಗಿ ಅಪ್ಲೈ ಮಾಡ್ಕೋಬೋದು. ಇದು ವಾಯ್ಸ್ ಮತ್ತು ನಾನ್ ವಾಯ್ಸ್ ಆ್ಯಂಡ್ ಪೇಪರ್ ಅಂತ ಇರುತ್ತೆ. ಅಂತಂದರೆ ವಾಯ್ಸ್ ಅಂದರೆ ಕಾಲಲ್ಲಿ ಮಾತಾಡೋದು ಮತ್ತು ನಾನ್ ವಾಯ್ಸ್ ಅಂದರೆ ಚಾಟ್ ಸಪೋರ್ಟು ಮತ್ತು ಇಮೇಲ್ ಸಪೋರ್ಟ್ ಇರುತ್ತೆ. ಸೊ ನಿಮ್ಮ ಕಮ್ಯುನಿಕೇಷನ್ ಮೇಲೆ, ನಿಮ್ಮ ಸ್ಕಿಲ್ಸ್ ಮೇಲೆ, ನಿಮ್ಮ ಎಜುಕೇಷನ್ ಮೇಲೆ ಇವರು ಆ ರೋಲ್ನ ಕೊಡ್ತಿರ್ತಾರೆ. ನೆಕ್ಸ್ಟ್ ಇಲ್ಲಿ ಏನೇನು ಬೇಕು ಅಂತಂದರೆ ಲ್ಯಾಪ್ಟಾಪ್ ಆ್ಯಂಡ್ ಸ್ಟೇಬಲ್ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ಸೊ ನಮಗೆ ಲ್ಯಾಪ್ಟಾಪ್ ಮ್ಯಾಂಡೇಟರಿ ಜಾಬ್ ಮಾಡೋಕ್ಕೆ ಬೇಕೇ ಬೇಕು. ಮತ್ತು ಯಾರ್ಯಾರು ಸ್ಟಿಲ್ ಓದ್ತಾ ಇದ್ದೀರಾ ಅವ್ರಿಗೆ ಈ ಹೈರಿಂಗ್ ಇಲ್ಲ. ಸೊ ಆಲ್ರೆಡಿ ಯಾವುದು ಕಂಪ್ಲೀಟ್ ಆಗಿದೆ ಎಜುಕೇಷನ್ ಅವ್ರು ಮಾತ್ರ ಈ ರೋಲ್ಗೆ ಅಪ್ಲೈ ಮಾಡೋಕ್ಕಾಗೋದು. ಇನ್ನು ಅದರ್ ಡೀಟೇಲ್ಸ್ ನೋಡೋದಾದರೆ ಇಲ್ಲಿ 6 ಡೇಸ್ ವರ್ಕಿಂಗ್ ಇರುತ್ತೆ. ಸೊ ಒಂದಿನ ಅಷ್ಟೇ ನಮಗೆ ಆಫ್ ಇರುತ್ತೆ ಮತ್ತು ನೈಟ್ ಶಿಫ್ಟ್ ಕೂಡ ಇರುತ್ತೆ. ಸೊ ನೈಟ್ ಶಿಫ್ಟ್ಗೆ ಅಲವೆನ್ಸ್ ಕೂಡ ಇರುತ್ತೆ. ಸೊ ಇದು ರೊಟೇಷನಲ್ ಶಿಫ್ಟ್. ನೈಟ್ ಒಂದೇ ಅಲ್ಲ, ನಮ್ಗೆ ಮಾರ್ನಿಂಗ್, ಆಫ್ಟರ್ನೂನ್, ನೈಟ್ 3 ಶಿಫ್ಟ್ ಕೂಡ ಇರುತ್ತೆ. ಇನ್ನು ಸ್ಕಿಲ್ ಸೆಟ್ ಏನೇನು ಕೇಳಿದ್ದಾರೆ ಅಂತ ಅಂದರೆ ಇಮೇಲ್ ಆ್ಯಂಡ್ ಚಾಟ್ ಸಪೋರ್ಟ್. ನಿಮ್ಗೆ ಏನಾದ್ರು ಇಮೇಲ್ ಮತ್ತು ಚಾಟ್ ಸಪೋರ್ಟ್ ಬಂದರೆ ಹಾಕ್ಬೋದು. ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಮತ್ತು ಇಂಟರ್ನ್ಯಾಷನಲ್ BPO ಎಕ್ಸ್ಪೀರಿಯೆನ್ಸ್ ಇದೆ ಬೆನಿಫಿಟೆಡ್. ಮತ್ತು ಕಸ್ಟಮರ್ ಸರ್ವೀಸು ಮತ್ತು BPO ಎಕ್ಸ್ಪೀರಿಯೆನ್ಸ್ ಇದೆ, ನೀವು ಕೂಡ ಎಲಿಜಿಬಲ್ ಆಗಿರ್ತೀರ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಏನು ಮಾಡಬೇಕು ಅಂತಂದರೆ ಕೊಟ್ಟಿದ್ದಾರೆ ನೋಡಿ, ಇವ್ರಿಗೆ ನೀವು ನಿಮ್ಮ ರೆಸ್ಯೂಮೆನ ಶೇರ್ ಮಾಡಬೇಕು. ಏನಕ್ಕೆ ನೀವು ಎಲಿಜಿಬಲ್ ಈ ರೋಲ್ಗೆ ಮತ್ತು ನಿಮಗೆ ಏನೇನು ಸ್ಕಿಲ್ಸ್ ಇದೆ, ಸೊ ಯಾಕೆ ಈ ರೋಲ್ಗೆ ಇಂಟ್ರೆಸ್ಟ್ ಇದೆ ಅನ್ನೋದೆಲ್ಲ ಕೂಡ ನೀವು ಅಪ್ಡೇಟ್ ಮಾಡಿ ನಿಮ್ಮ ರೆಸ್ಯೂಮೆನ ಇವ್ರಿಗೆ ಶೇರ್ ಮಾಡಿ. ಈಗ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ಇಲ್ಲಿ ಈಸಿ ಅಪ್ಲೈ ಮೇಲೆ ಹೋಗಬೇಕು. ಫಸ್ಟ್ ಪೇಜಲ್ಲಿ ನಮ್ಮ ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಕೇಳ್ತಾರೆ. ನೆಕ್ಸ್ಟು ನಮ್ಮ ರೆಸ್ಯೂಮೆನ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಥರ್ಡ್ ಪೇಜ್ ಇದಾಗಿರುತ್ತೆ. ಸೊ ನಮಗೆ ಕೇಳ್ತಾರೆ, ಎಲ್ಲ ಕೇಳಾದ್ಮೇಲೆ ನಾವು ಸಬ್ಮಿಟ್ ಕೂಡ ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಬೇಕು. ಇಂಗ್ಲೀಷ್ ಬರುತ್ತಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಮತ್ತು ರಿಮೋಟ್ ಸೆಟ್ಟಿಂಗಲ್ಲಿ ವರ್ಕ್ ಮಾಡೋಕ್ಕೆ ರೆಡಿನಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ನಿಮ್ಗೇನಾರು ಬ್ಯಾಚುಲರ್ಸ್ ಡಿಗ್ರಿ ಕಂಪ್ಲೀಟ್ ಆಗಿದೆಯೋ ಇಲ್ವೋ ಅಂತ ಕೇಳ್ತಿದ್ದಾರೆ. ಮತ್ತು ನಿಮ್ಮ ಏಜ್ ಏನು ಅಂತ ಕೇಳ್ತಿದ್ದಾರೆ. ನಿಮ್ಗೇನಾರ ಎಕ್ಸ್ಪೀರಿಯೆನ್ಸ್ ಇದ್ದರೆ BPOದಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನೇ ಅಪ್ಲಿಕೇಬಲ್ ಅಂತ ಹಾಕ್ಕೊಳ್ಳಿ.
ಇದು ಕರೆಂಟ್ ಸಿಟೀಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನೀವೇನಾದ್ರು ಫ್ರೆಷರ್ಸ್ ಆಗಿರೋ ಅಂತ ಹಾಕೋಬೋದು. ಎಕ್ಸ್ಪೀರಿಯನ್ಸ್ ಏನಾರ ಇದ್ದರೆ ನಿಮಗೆ ಅಟ್ ಪ್ರೆಸೆಂಟ್ ಎಷ್ಟು ಸ್ಯಾಲ್ರಿ ಬರ್ತಾ ಇದೆ ನೀವು ಅದನ್ನ ಕೂಡ ಮೆನ್ಷನ್ ಮಾಡ್ಕೋಬೋದು. ಇಲ್ಲಿ ಕಸ್ಟಮರ್ ಸರ್ವಿಸಲ್ಲಿ ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಫ್ರೆಷರ್ಸ್ ಆಗಿರೋ 0 ಅಂತ ಹಾಕೊಳ್ಳಿ. ಬೇರೆಯವರು ನಿಮ್ಗೆ ಎಷ್ಟಿದೆ ಅಷ್ಟು ಹಾಕೊಳ್ಳಿ. ಸೊ ನಿಮ್ಗೇನಾರ ಇಂಟ್ರೆಸ್ಟ್ ಇದೆ ಈ ಜಾಬ್ಗೆ ಅಪ್ಲೈ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ ಜಿಯೋ ಕಡೆಯಿಂದ ಹೈಯರ್ ಮಾಡ್ತಾ ಇರೋದು. ಮತ್ತು ನಿಮ್ಗೆ ಯಾರ್ಯಾರು ಇಂಟ್ರೆಸ್ಟ್ ಇದೆ, ನಿಮ್ಮ ಫ್ಯಾಮಿಲಿಲಿ ಯಾರೋ ಜಾಬ್ ಇದ್ದರೆ ಅವ್ರಿಗೂ ಕೂಡ ಜಾಬ್ ಹುಡುಕ್ತಾ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಫಾಲೋ ಮೀ ಫಾರ್ ಮೋರ್ ಜಾಬ್ ಅಪ್ಡೇಟ್. ಥ್ಯಾಂಕ್ ಯು. ಬಾಯ್.